ಬಸ್ ನಿಲುಗಡೆಗಾಗಿ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ. ರಾಜ್ಯ ಹೆದ್ದಾರಿ ತಡೆದು ಪ್ರತಿಭಟಿಸಿ ಆಕ್ರೋಶ. ಶಾಲಾ ಕಾಲೇಜಿಗೆ ಹೋಗಬೇಕಾದ ವಿದ್ಯಾರ್ಥಿಗಳು ಪ್ರತಿಭಟನೆಗೆ ಇಳಿದಿದ್ದು ಆಕ್ರೋಶ ಹೊರಹಾಕಿದ್ರು. ಶಾಲಾ ಕಾಲೇಜಿಗೆ ಸಮಯಕ್ಕೆ ಸರಿಯಾಗಿ ಹೋಗಲು ಸಾಧ್ಯವಾಗ್ತಾ ಇಲ್ಲ, ಬಸ್ಗಳಿಂದಾಗಿ ತೊಂದರೆ ಆಗ್ತಾ ಇದೆ ಎಂದು ಯಾದಗಿರಿ ತಾಲೂಕಿನ ಹತ್ತಿಕುಣಿ ಗ್ರಾಮದಲ್ಲಿ ವಿದ್ಯಾರ್ಥಿಗಳು ಹೆದ್ದಾರಿಯನ್ನು ತಡೆದು ಪ್ರತಿಭಟನೆ ನಡೆಸಿದ್ರು. ಬೆಳಗ್ಗೆ ಶಾಲಾ ಕಾಲೇಜಿಗೆ ತೆರಳಲು ವಿದ್ಯಾರ್ಥಿಗಳು ಬಸ್ಗಾಗಿ ಗಂಟೆಗಟ್ಟಲೆ ಕಾದಿದ್ರು. ಆದರೆ ಸುಮಾರು ಹೊತ್ತು ಆದರೂ ಕೂಡ ಬಸ್ ಬಾರದ ಹಿನ್ನೆಲೆಯಲ್ಲಿ ರೊಚ್ಚಿಗೆದ್ದ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ರು. ಇನ್ನು ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಗ್ರಾಮಸ್ಥರು ಕೂಡ ಸಾಥ್ ನೀಡಿದ್ದು ನಿತ್ಯ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಪರದಾಡುವಂತಾಗಿದೆ. ಹಲವು ಬಾರಿ ಮನವಿ ಸಲ್ಲಿಸಿದ್ರು ಕೂಡ ಕ್ರಮ ಕೈಗೊಂಡಿಲ್ಲ ಎಂದು ಆಕ್ರೋಶ ಹೊರಹಾಕಿದ್ರು. ಯಾಕ ದಿನಾಲ ಕರೆಕ್ಟ್ ಬರ್ತಲ್ಲ ಬಸ್? ಈಗ ಎಷ್ಟು ದಿನದಿಂದ ಸಮಸ್ಯೆ ಆಗಿದೆ ಇದು? ಈಗ ನೀವು ಬೆಳಿಗ್ಗೆ ನಿಮ್ಗೆ ಎಷ್ಟಕ್ಕೆ ಬೇಕು ಬಸ್ ಕಾಲೇಜ್? 8:20 ಇರ್ತಾನೆ. ಈಗ ಬಸ್ಗಳು ಯಾಕೆ ನಿಂದ್ರಸವಲ್ರ? ನೀವು ಏನು ಪ್ರಾಬ್ಲಮ್? ಫುಲ್ಲಾಗಿ ದೂರದ ಬಸ್. ಹಿಂಗಾಗಿ ಕಾಲೇಜ್ ಕೋಲಕ್ಕೆ ತೊಂದರೆ ಆಗಿದೆ. ಅಲ್ಲಿ ಬರೋ ಹೊತ್ನಾಗ ಹೋಗೋ ಟೈಮ್ನಾಗೆ ಸಮಸ್ಯೆ. ನಿನ್ನೆ ಸರಿ ನಮ್ಸೆಗದ ಯಾಕೆ ಸ್ಟ್ರೈಕ್ ಮಾಡಕತ್ತೀರಿ? ನಮಗ ಹತ್ತಿಕುಣಿಗೆ ಊರಿಗೆ ಬಸ್ ಬಿಡವಲ್ರಿ. ನಮಗ ಸ್ಕೂಲಿಗೆ ಕಾಲೇಜಿಗೆ ಹೋಗಕ್ಕೆ ಟೈಮ್ ಆಗ್ಲತ್ತದ. ಈಗಂತರ ಸ್ಕೂಲ್ದಾಗ ಅಟೆಂಡೆನ್ಸ್ ಆನ್ಲೈನ್ ಹಾಕ್ಲತ್ತಾರ. ಅದಕ್ಕೆ ಕರೆಕ್ಟ್ ಟೈಮಿಗೆ ಹೋಗಿ ನಾವು ಅಟೆಂಡೆನ್ಸ್ ಹಾಕ್ಬೇಕು. ಅದಕ್ಕೆ 8:20 ನಮ್ಗೆ ಸ್ಕೂಲ್ ಒಂದು ಗೌರ್ಮೆಂಟ್ ಬಸ್ ಬೇಕು. ಅದಕ್ಕೆ ಈಗ ಎಷ್ಟು ದಿನದಿಂದ ಬಸ್ ಪ್ರಾಬ್ಲಮ್ ಆಗ್ಯದ? ಒಂದು ತಿಂಗಳು ಹಂಗೆ ಒಂದು ತಿಂಗಳಿಂದ ಪ್ರಾಬ್ಲಮ್ ಆಯ್ತು. ಹಂಗೆ ಶಾಣಗೌಡಗೆ ಹೋಗಿ ನಾವು ಅಲ್ಲೆಲ್ಲ ಹೇಳಿ ಬಂದ್ರೂ ಬಸ್ ಬಿಟ್ಟಿಲ್ಲ. MLA ಹೇಳಿದ್ರಿ ನನ್ನ ಭೇಟಿಯಾಗಿ? ಮತ್ತೆ ಅಂದ್ರೆ ನಾವು ಬಸ್ ಬಿಟ್ಟಿಲ್ಲ. ಅದಕ್ಕೆ ನಮಗೆ ಸರಿಯಾಗಿ ಬಸ್ ಬಿಡ್ಬೇಕು. ಇನ್ನು ಸ್ಥಳದಲ್ಲಿ ಸಾರಿಗೆ ಇಲಾಖೆ ಅಧಿಕಾರಿಗಳನ್ನ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡ್ರು. ಕೂಡಲೇ ಬಸ್ ನಿಲುಗಡೆ ಹಾಗೂ ಸಮರ್ಪಕ ಬಸ್ ಸೇವೆ ಕಲ್ಪಿಸಬೇಕು, ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉಗ್ರ ಹೋರಾಟ ನಡೆಸೋದಾಗಿ ವಿದ್ಯಾರ್ಥಿಗಳು ಮತ್ತು ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ರು. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ಯಾದಗಿರಿ.